ಕಳೆದ ಸಂಚಿಕೆಯಲ್ಲಿ ನಾವು ಕರ್ತನಾದಂತ ಯೇಸು ಕ್ರಿಸ್ತ ನಮಗೋಸ್ಕರ ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನ ಪಡೆಯಲಿಕ್ಕೆ, ಸಮಾಧಾನವನ್ನ ನಾವು ಹೊಂದಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಒಂದು ವಿಷಯದ ಕುರಿತು ನಿಮ್ಮ ಮುಂದೆ ನಾನು ಪ್ರಸ್ತಾಪಿಸುತ್ತಾ ಬಂದೆ. ಅದನ್ನು ನಾನು ಕೇವಲ ಪೀಠಿಕೆಯಾಗಿ ಆ ದಿನ ಕಳೆದ ಸಂಚಿಕೆ ನಾನು ನಿಮಗೆ ತಿಳಿಸಿಕೊಟ್ಟೆ. ದೇವರು ತಾನೇ ಈ ಲೋಕದಲ್ಲಿ ನಮಗೆ ಶಾಶ್ವತವಾಗಿರ್ತಕ್ಕಂತಹ ಸಮಾಧಾನವನ್ನು ಕೊಡಬೇಕೆಂಬುದಾಗಿ ಕರ್ತನು ಬಯಸಿ ಆತನು ತನ್ನ ಪರಿಶುದ್ಧವಾದಂತಹ ರಕ್ತದ ಮೂಲಕವಾಗಿ ನಮ್ಮನ್ನು ತೊಳೆದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನಾವು ಈ ಲೋಕದಲ್ಲಿ ಸಮೃದ್ಧಿಯಾಗಿ, ಶಾಂತಿಯಾಗಿ, ಸಮಾಧಾನವಾಗಿ ಜೀವಿಸಬೇಕೆಂಬುದಾಗಿ ಆತನು ನಮಗೆ ಬಯಸುವಂತವನಾಗಿದ್ದಾನೆ. ಆದರೆ ಮನುಷ್ಯ ಸ್ವಭಾವದ ಗುಣಗಳನ್ನ ಹೊಂದಿರತಕ್ಕಂಥ ನಾವು ಈ ಮನುಷ್ಯ ಸ್ವಭಾವದ ಗುಣಗಳಿಂದ ದೇವರು ಕೊಟ್ಟಿರ್ತಕ್ಕಂತಹ ಆ ಸಮಾಧಾನವನ್ನ 100ಕ್ಕೆ 100ರಷ್ಟು ಹೊಂದಲಿಕ್ಕೆ ನಾವು ಫಲರಾಗ್ತಾ ಇದ್ದೇವೆ. ಹಾಗಿದ್ದಾಗ್ಯೂ ಕೂಡ ಕರ್ತನ ಒಂದು ಆಲೋಚನೆ, ನನ್ನ ಪ್ರಿಯ ಮಗನು, ನನ್ನ ಪ್ರಿಯ ಮಗಳು ನಾನು ಕೊಟ್ಟಿರುವಂತಹ ಸಮಾಧಾನದಲ್ಲಿ ಖಂಡಿತವಾಗಿಯೂ ಬರುತ್ತಾರೆ ಅಂತಕ್ಕಂಥ ಆಲೋಚನೆಯಲ್ಲಿ ದೇವರು ಕಾಯುವಂತವನಾಗಿದ್ದಾನೆ. ಹಾಗಾಗಿ ನಾನು ಕಳೆದ ಸಂಚಿಕೆಯಿಂದ ನಾನು ಅನೇಕ ಸಂದೇಶಗಳ ಮೂಲಕವಾಗಿ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನವನ್ನ ಆಧಾರವಾಗಿಟ್ಟುಕೊಂಡು ನಾನು ಸಮಾಧಾನದ ವಿಷಯದಲ್ಲಿ ನಾನು ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ಈ ದಿನವೂ ಕೂಡ ನಾವು ಆ ಮುಂದುವರಿದಂತ ಭಾಗವನ್ನು ನಾವು ಸ್ವಲ್ಪ ಹೊತ್ತು ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ನೋಡುವಂತವರಾಗೋಣ. ಹಾಗೆ ನೋಡುವಾಗ ನಮ್ಮ ಸಮಾಧಾನಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದು ಎಂಬುದಾಗಿ ನಾನು ಹೇಳುವಾಗ ಅದು ಆಲಸ್ಯ ಅಂದ್ರೆ ಲೇಜಿನೆಸ್. ಆ ಲೇಜಿನೆಸ್ ನಮ್ಮ ಸಮಾಧಾನವನ್ನು ನಾವು ಪಡಿಲಿಕ್ಕೆ ಅದು ಅಡ್ಡಿಯಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ನಾವು ನೋಡ್ತೇವೆ ಈ ಒಂದು ಆಲಸ್ಯದಿಂದ ಅಥವಾ ಲೇಜಿನೆಸ್ ಅಂತಕ್ಕಂಥ ಈ ಒಂದು ವಿಷಯದಿಂದ ನಮಗೆ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಯಾವ ಮನುಷ್ಯನಲ್ಲಿ ಈ ಒಂದು ಆಲಸ್ಯ ಎಂದು ಬರ್ತದೋ ಅಲ್ಲಿ ನಾವು ನೋಡ್ತೇವೆ ಲೇಜಿನೆಸ್ ಇಸ್ ಬಿಕಮ್ ಟು ಐಡಿಯಲ್ನೆಸ್ ಬಿಕಮ್ಸ್ ಕೇರ್ಲೆಸ್ ಬಿಕಮ್ಸ್ ಇನ್ಆಕ್ಟಿವಿಟಿ ಎಂಬುದಾಗಿ ನಾವು ನೋಡ್ತೇವೆ. ನಾವು ಅಂದ್ರೆ ಏನು, ಒಬ್ಬ ಮನುಷ್ಯನಲ್ಲಿ ಆಲಸ್ಯ ಅಥವಾ ಲೇಜಿನೆಸ್ ಅಂತಕ್ಕಂಥ ಒಂದು ವಿಷಯ ಬಂದಾಗ ಆ ಲೇಜಿನೆಸ್ ಅಂತಕ್ಕಂಥದ್ದು ಆ ಮನುಷ್ಯನನ್ನ ಐಡಿಲ್ನೆಸ್ ಆಗಿ ಮಾಡ್ಬಿಡ್ತದೆ. ಅದಾದ ನಂತರ ನೋಡ್ತೇವೆ ನಾವು ಯಾವಾಗ ಅವನು ಆ ಐಡಿಲ್ನೆಸ್ ಅನ್ನ ನಾವು ಪಡ್ಕೊಳ್ತಾನೋ ಆಗ ಅವನು ಕೇರ್ಲೆಸ್ ಆಗಿ ಜೀವಿಸೋದಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಯಾವಾಗ ಅವನು ಕೇರ್ಲೆಸ್ ಆಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡ್ತಾನೋ ಆಗ ಮನುಷ್ಯನು ತನಗೆ ತಾನೇ ಇನ್ಆಕ್ಟಿವಿಟಿ ಅಥವಾ ನಿಸ್ತೇಜನವಾದಂತಹ ಜೀವಿತವನ್ನು ಜೀವಿಸಲಿಕ್ಕೆ ಅವನು ಪ್ರಾರಂಭ ಮಾಡ್ಬಿಡ್ತಾನೆ. ನೋಡ್ರಿ, ಆತ್ಮಿಕ ಜೀವಿತ ಅನ್ನುವಂಥದ್ದು ಒಂದು ಸಾರಿ ನಾವು ಪಡ್ಕೊಂಡು ಅದನ್ನ ಬಿಟ್ಟು ಬಿಡುವಂಥದ್ದಲ್ಲ, ಅಥವಾ ಒಂದು ಸಾರಿ ನಾವು ಆತ್ಮಿಕತೆಯನ್ನ ಪಡ್ಕೊಂಡ್ರೆ ಅದು ನಮ್ಮ ಜೀವಿತದ ಎಲ್ಲಾ ದಿನಗಳಲ್ಲಿಯೂ ನಮ್ಮೊಟ್ಟಿಗೆ ಇರ್ತದೆ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ ಈ ಒಂದು ದೇವರ ವಾಕ್ಯ, ದೇವರು ಇವೆಲ್ಲವೂ ಕೂಡ ಅನುದಿನವೂ ನಮ್ಮೊಟ್ಟಿಗೆ ಇರುವಂತದ್ದಾಗಿದೆ. ಅನುಕ್ಷಣವೂ, ನಿಮಿಷವೂ, ಕ್ಷಣವೂ ನಮ್ಮೊಟ್ಟಿಗೆ ಇರುವಂತದ್ದಾಗಿರ್ತದೆ. ಒಂದು ಕ್ಷಣ ನಾವು ದೇವರ ವಾಕ್ಯವನ್ನ ದೇವರನ್ನ ಬಿಟ್ಟರೆ ಸೈತಾನನು ನಮ್ಮನ್ನ ಬೇರೆ ಲೋಕಕ್ಕೆ ಅವನು ಎಳೆದುಕೊಂಡು ಹೋಗುವಂತವನಾಗಿದ್ದಾನೆ. ಅದಕ್ಕೆ ತಾನೇ ನಾವು ವಾಕ್ಯದಲ್ಲಿ ನೋಡ್ತೇವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ದೇವರ ವಾಕ್ಯ ನೀವು ಬೇರೆ ವಿಷಯಗಳಲ್ಲಿ ನೀವು ಸಂತೋಷ ಪಡ್ರಿ ಎಂಬುದಾಗಿ ಹೇಳಿಲ್ಲ. ಯಾವಾಗಲೂ ನೀವು ಕರ್ತನಲ್ಲಿ ಇದ್ದುಕೊಂಡು ಸಂತೋಷವನ್ನು ಅನುಭವಿಸಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ ಎಂಬುದಾಗಿ ನಮಗೆ ಸತ್ಯವೇ ತಿಳಿಸುವಂತದ್ದಾಗಿದೆ. ನೋಡ್ರಿ, ನಾವು ನೋಡ್ತೇವೆ ಐಡಿಯಲ್ನೆಸ್ ಈಸ್ ದ ರೂಟ್ ಆಫ್ ಆಲ್ ಈವಿಲ್ಸ್. ಐಡಿಯಲ್ನೆಸ್ ಈಸ್ ದ ರೂಟ್ ಆಫ್ ಆಲ್ ಈವಿಲ್ಸ್ ಅಂದ್ರೇನು, ನಮ್ಮ ಎಲ್ಲಾ ಪಾಪಗಳಿಗೂ, ನಮ್ಮ ಎಲ್ಲಾ ಈ ಲೋಕದ ಎಲ್ಲ ಅಂಧಕಾರದ ದೊರೆತನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಐಡಿಯಲ್ನೆಸ್ ಆಗಿದೆ, ಆಲಸ್ಯವೇ ಆಗಿದೆ. ಒಂದು ಸಾರಿ ನಾವು ಆಲಸ್ಯಕ್ಕೆ ಒಳಗಾದರೆ ನಾವು ಇದೆಲ್ಲವನ್ನ ಅನುಭವಿಸಬೇಕಾಗ್ತದೆ. ಅದು ರೂಟ್ಸ್ ಆಫ್ ಆಲ್ ಈವಿಲ್ಸ್ ಅಂದ್ರೇನು, ಎಲ್ಲಾ ಪಾಪಗಳಿಗೂ, ಎಲ್ಲಾ ಪಾಪ ಕಾರ್ಯಗಳಿಗೂ ಅದು ಏನಾಗಿದೆ ಅಂತ, ಅದು ಮೂಲವಾಗಿದೆ, ಅದು ಬೇರಾಗಿದೆ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ
ಕರ್ತನಾದಂತ ಯೇಸು ಕ್ರಿಸ್ತನು ನಮಗೋಸ್ಕರ ಧಾರೆಯಾಗಿ ಬಹುಮಾನವಾಗಿ ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನು ನಾವು ಅನುಭವಿಸಬೇಕಾದರೆ, ಆ ಸಮಾಧಾನದಲ್ಲಿ ನಾವು ಸಂತೋಷ ಪಡಬೇಕಾದರೆ, ನಾವು ಕರ್ತನೊಟ್ಟಿಗೆ ಯಾವಾಗಲೂ ಕೂಡ ನಮ್ಮ ಸಂಬಂಧವನ್ನ ಉತ್ತಮವಾದ ರೀತಿ ನಾವು ಇಟ್ಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಅಲಾಸ್ಯ ಬರದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ನೋಡ್ರಿ, ನಾವು ಆತ್ಮಿಕತೆಯನ್ನು ನಾವು ನೋಡುವಾಗ, ನಮ್ಮ ಆತ್ಮಿಕತೆ ಯಾವುದೋ ಒಂದು ಅಂತ ಬಂದಾಗ ಅದು ಸ್ವಲ್ಪ ಸಡಿಲ ಆಗ್ಬಹುದು, ಅಥವಾ ನಮ್ಮ ಆತ್ಮಿಕತೆಯಲ್ಲಿ ಸ್ವಲ್ಪ ಕುಂಠಿತ ಆಗ್ಬಹುದು. ಈ ಲೋಕದ ಸಂಗತಿಗಳು, ಈ ಲೋಕದ ಆಸೆ ಪಾಸೆಗಳು, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇವೆಲ್ಲವೂ ಕೂಡ ನಮ್ಮನ್ನ ದೇವರಿಂದ ಸ್ವಲ್ಪ ಮಟ್ಟಿಗೆ ದೂರ ಮಾಡಲು ಪ್ರಯತ್ನ ಮಾಡುವಂತ ವಿಷಯಗಳೇ ಆಗಿವೆ. ನನ್ನ ಪ್ರಿಯ ದೇವ ಜನರೇ, ಈ ಎಲ್ಲ ವಿಷಯಗಳಿಗೂ ಯಾರು ಕೂಡ ಬೇರೆ ಆಗಿಲ್ಲ, ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟವರೇ ಆಗಿದ್ದಾರೆ. ಲೋಕದಲ್ಲಿ ಇರ್ತಕ್ಕಂಥ ಯಾವೊಬ್ಬ ವ್ಯಕ್ತಿಯೂ ಕೂಡ ನಾನು ಕಣ್ಣಿನ ಆಸೆಯಿಂದ ನಾನು ದೂರ ಇದ್ದೇನೆ, ಬದುಕು ಬಾಳಿನ ಡಂಬದಿಂದ ನಾನು ದೂರ ಇದ್ದೇನೆ, ಮತ್ತು ನಾನು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಇದೆಲ್ಲದಿಂದ ನಾವು 100% ನಾನು ಸಂಪೂರ್ಣವಾಗಿ ನಾನು ಬಿಡುಗಡೆ ಹೊಂದಿದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನೋಡ್ರಿ, ನಾವು ಯೋಬನ ವಿಷಯಕ್ಕೆ ನಾವು ಬರುವಾಗ ಆತನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ನನ್ನ ಕಣ್ಣಿನೊಂದಿಗೆ ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ. ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು ಅದು. ಆ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಈವನ್ ಟುಡೇ ಲೋಕಾದಿಯಿಂದ ಯಾರು ಕೂಡ ಕರ್ತನಾದಂತ ಯೇಸು ಕ್ರಿಸ್ತನ ಒಬ್ಬನ ಬಿಟ್ಟರೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯವಾಗಿಲ್ಲ. ನೋಡ್ರಿ, ನಾವು ಎಷ್ಟೇ ಆತ್ಮಿಕರಾಗಿದ್ದರೂ ಕೂಡ ನಮ್ಮೊಳಗೆ ಯಾವುದೋ ಒಂದು ಪಾಪ ನಮ್ಮನ್ನ ಬಾಧಿಸುವಂತದ್ದಾಗಿದೆ. ಹಾಗಾದರೆ ಈ ಲೋಕದಲ್ಲಿ ನಮಗೆ ಬರುವಂತಹ ಅನಾರೋಗ್ಯಗಳಿಗೆ, ಸಮಸ್ಯೆಗೆ ಪಾಪ ಕಾರಣವಾ? ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಬರುವಂತಹ ಅನಾರೋಗ್ಯಗಳಿಗೆ, ಸಮಸ್ಯೆಗಳಿಗೆ ನಾವು ನೋಡುವಾಗ ಈ ಪಾಪ ಕಾರಣವೆಂಬುದಾಗಿ ಕಾರಣ ಇದೆ ಅಂತ ಹೇಳುವಾಗ ಖಂಡಿತವಾಗಿಯೂ ಕೂಡ ಕಾರಣವಿದೆ. ನಾವು ನೋಡ್ತೇವೆ, ನಾವು ಸತ್ಯವೇದದಲ್ಲಿ ನೋಡುವಾಗ, ಲೂಕನ ಬರೆದ ಸುವಾರ್ತೆಯಲ್ಲಿ ಓದ್ತೇವೆ ನಾವು, ಒಬ್ಬ ಹೆಂಗಸು ಏನಾಗಿದೆ, ಅವಳು 18 ವರ್ಷಗಳಿಂದ ನಡುಬಗ್ಗಿ ಹೋಗಿದ್ದಾಳೆ. ಕರ್ತನಾದ ಯೇಸು ಕ್ರಿಸ್ತನಿಗೆ ಬಂದು ಆಕೆಗೆ ಹೇಳಿದಂತ ಮಾತು, ನಿನಗೆ ಬಿಡುಗಡೆ ಆಗಿದೆ, ನೀನು ಇನ್ನು ಮುಂದೆ ನೀನು ಸಮೃದ್ಧಿಯಾಗಿ ಜೀವಿಸಿ ಎಂಬುದಾಗಿ ಆಕೆಗೆ ಆಶೀರ್ವಾದವನ್ನು ಮಾಡಿದನು. ನನ್ನ ಪ್ರಿಯ ದೇವ ಜನರೇ, ಹಾಗಾದರೆ ನಮ್ಮ ಪಾಪಗಳಿಗೂ, ನಮ್ಮ ಅನಾರೋಗ್ಯಗಳಿಗೂ, ನಮ್ಮ ಸಮಸ್ಯೆಗಳಿಗೂ ಸಂಬಂಧ ಇದೆಯಾ? ಖಂಡಿತವಾಗಿ ಕೂಡ ಇದೆ. ನಾವು ಮಾಡುವಂತಹ ಪಾಪಗಳು, ನಾವು ಮಾಡುವಂತಹ ಪಾಪಗಳೇ ಅವು ನಮಗೆ ಸಮಸ್ಯೆಗಳಾಗಿ, ನಮಗೆ ಅನಾರೋಗ್ಯಗಳಾಗಿ ಅವು ಮಾರ್ಪಡುವಂತದ್ದಾಗಿದೆ. ದೇವರು ಒಂದೊಂದಕ್ಕೂ ಒಂದು ಕಾರ್ಯಗಳನ್ನ ಕೊಟ್ಟಿದ್ದಾನೆ, ಒಂದೊಂದು ಲಿಮಿಟ್ ಅನ್ನ, ಒಂದು ಗೆರೆಯನ್ನ ಕೊಟ್ಟಿದ್ದಾನೆ. ಆ ಗೆರೆಗಳನ್ನ ನಾವು ದಾಟುವಾಗ ಅವು ಪಾಪಗಳು, ಅವು ಅನಾರೋಗ್ಯಗಳಾಗಿ, ಸಮಸ್ಯೆಗಳಾಗಿ, ಮರಣವಾಗಿ ಅವು ಮಾರ್ಪಡುವಂತದ್ದಾಗಿರುವಂತದ್ದಾಗಿದೆ. ಅದೇ ನಾವು ನೋಡ್ತೇವೆ, ನಾವು ಬೆತ್ಸೈದ ಕೊಳದಲ್ಲಿ ಬಿದ್ದಿದಂತಹ 38 ವರ್ಷಗಳಿಂದ ರೋಗಿಯಾಗಿದ್ದಂತಹ ರೋಗಿಯನ್ನ ಕುರಿತು ಕರ್ತನಾದ ಯೇಸು ಕ್ರಿಸ್ತನು ಆತ ಏನ್ ಮಾಡ್ತಾನೆ, ಆತನಿಗೆ ಬಿಡುಗಡೆಯನ್ನ ಕೊಡ್ತಾನೆ, ಆತ ರೋಗದಿಂದ ವಾಸಿ ಮಾಡ್ತಾನೆ. ಆತನು ಸಿಕ್ಕಿದಾಗ ಆತನು ಹೇಳುವಂತ ಮಾತೇನು? ಹೋಗಿ ಮತ್ತೆ ಪಾಪ ಮಾಡಬೇಡ. ಒಂದು ವೇಳೆ ನೀನು ಮತ್ತೆ ಪಾಪ ಮಾಡುವಂತದ್ದಾದರೆ ಹೆಚ್ಚಿನ ಕೇಡನ್ನ ನೀನು ಅನುಭವಿಸುವೆ ಎಂಬುದಾಗಿ ದೇವರು ಅವನಿಗೆ ಎಚ್ಚರಿಕೆಯನ್ನ ಕೊಡುವಂತದ್ದು ನೋಡುವಂತವರಾಗಿದ್ದೇವೆ. ಹಾಗಾದರೆ ಈ ದಿನಮಾನಗಳಲ್ಲಿ ನಾವು ಇಷ್ಟೆಲ್ಲಾ ತಪ್ಪುಗಳನ್ನ ಮಾಡ್ತಿದ್ದಾಗ್ಯೂ ಕೂಡ, ಇಷ್ಟೆಲ್ಲ ನಾವು ದೇವರ ಮುಂದೆ ಅವಿಧೇಯರಾಗಿ ನಡ್ಕೊಳ್ತಾ ಇದ್ರು ಕೂಡ ದೇವರು ಯಾಕೆ ನಮ್ಮನ್ನ ಸಂಪೂರ್ಣವಾಗಿ ಶಿಕ್ಷಿಸ್ತಾನೆ ಎಂಬುದಾಗಿ ಹೇಳುವಾಗ, ದೇವರು ನನ್ನ ಮೇಲೆ, ನಮ್ಮ ಮೇಲೆ, ನಿನ್ನ ಮೇಲೆ ಇಟ್ಟಿರ್ತಕ್ಕಂಥ ಕರುಣೆ, ಕೃಪೆ, ಪ್ರೀತಿ ಆಗಿದೆ. ದೇವರು ಕರುಣಾಮಯಿ ಆಗಿದ್ದಾನೆ. ದೇವರು ತಾನೇ ನಮ್ಮ ಮೇಲೆ ಪ್ರೀತಿಯ ಕಣ್ಣುಗಳನ್ನ ಇಟ್ಟಂತವನಾಗಿದ್ದಾನೆ. ಆತನು ನಮ್ಮನ್ನ ಮಮತೆಯಿಂದ ಸೆಳೆದುಕೊಂಡಿದ್ದಾನೆ, ಕನಿಕರ ಪಡುವಂತವನಾಗಿದ್ದಾನೆ. ಆತ ನಮಗೆ ಮತ್ತೆ ಮತ್ತೆ ಒಂದು ಹೊಸ ಹೊಸ ಅವಕಾಶಗಳನ್ನ ಕೊಡಲಿಕ್ಕೆ ಆತನು ನಮ್ಮನ್ನ ನೋಡುವಂತವನಾಗಿದ್ದಾನೆ. ಹೀಗಿರುವಾಗ ನಾವು ಕೀರ್ತನೆಗಳ ಪುಸ್ತಕದಲ್ಲಿ ಓದ್ತೇವೆ, ನಾವು ಓದುವಾಗ ಆತ ಹೇಳ್ತಾನೆ, ದೇವರು ಕೂಡ
ನಮ್ಮಂತವನೇ ಎಂಬುದಾಗಿ ನಾವು ನೆನೆಸ್ತೇವೆ ಎಂಬುದಾಗಿ ಕೀರ್ತನೆಕಾರನು ಬರೆಯುತ್ತಾನೆ. ನನ್ನ ಪ್ರಿಯ ದೇವಜನರೇ, ನಾವು ಆ ರೀತಿಯಾಗಿ ಎಂದಿಗೂ ಕೂಡ ನಾವು ಎಣಿಸಬಾರದು. ನಾವು ಮಾಡುವಂತ ತಪ್ಪುಗಳಿಗೆ, ಒಂದು ವೇಳೆ ನಾವು ಮಾಡುವಂತ ಪಾಪಗಳಿಗೆ ಕರ್ತನು ನಮಗೆ ಶಿಕ್ಷೆಯನ್ನ ಕೊಡುವಂತದ್ದಾಗಿದ್ದರೆ ನಾವು ಒಂದೇ ಕ್ಷಣದಲ್ಲಿ ನಾವು ನಾಶವಾಗಿ ಹೋಗುತ್ತಿದ್ದೆವು. ಆದರೆ ದೇವರ ಚಿತ್ತ ಅದಲ್ಲ. ದೇವರ ಚಿತ್ತವೇ ಬೇರೆಯಾಗಿದೆ. ದೇವರು ನಮ್ಮನ್ನ ತನ್ನ ಬಳಿಗೆ ಸೇರಿಸಿಕೊಳ್ಳುವುದಕ್ಕೆ ಏನೆಲ್ಲ ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕಾಗಿದೆಯೋ ಆ ಎಲ್ಲ ಕಾರ್ಯಗಳನ್ನ ಆತನು ಮಾಡಿ ನಮ್ಮನ್ನ ತನ್ನ ಬಳಿಗೆ ಸೇರಿಸಿಕೊಳ್ಳಿಕ್ಕೆ ಆತನು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆ ಪ್ರಯತ್ನದಲ್ಲಿ ನಾವು ವಿಫಲರಾಗಬಾರದೆಂಬುದಾಗಿ ಕರ್ತನು ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಹಾಗಾದರೆ ನಾವು ಅಲಾಸೆ ಎಂಬುವಂತ ಈ ವಿಷಯದ ಕುರಿತು ನಾವು ನೋಡುವಾಗ ಬಹಳ ಮುಖ್ಯವಾಗಿ ನಾನು ಈ ದಿನ ಅಲಾಸ್ಯದ ಕುರಿತಾಗಿ ನಾನು ದಾವೀದನ ಕುರಿತ ವಿಷಯದ ನಿಮ್ಮ ಮುಂದೆ ನಾನು ಅನೇಕ ವಿಷಯಗಳನ್ನು ಹಂಚಿಕೊಳ್ಳಲು ನಾನು ಬಯಸುವಂತವನಾಗಿದ್ದೇನೆ. ಯಾಕೆಂದರೆ ನಾವು ನೋಡುವಾಗ ದಾವೀದನ ಕುರಿತು ನಾನು ಇಂದಿನಿಂದ ಅನೇಕ ಮುಂದಿನ ಸಂಚಿಕೆಗಳಲ್ಲಿ ನಾನು ಸವಿಸ್ತಾರವಾಗಿ ಆತನ ಬಾಲ್ಯ, ಆತನ ಯೌವನ, ಆತನು ಮಾಡಿದಂತಹ ಕಾರ್ಯಗಳು, ಆತನ ಶೂರ ಕೃತ್ಯಗಳು, ಎಲ್ಲಾ ವಿಷಯಗಳ ಕುರಿತು ನಾನು ಆತನ ವಿಷಯವಾಗಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕೆಂಬುದಾಗಿ ನಾನು ಬಯಸಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದೇಶವನ್ನು ನಾನು ಸಿದ್ಧಪಡಿಸಿದ್ದೇನೆ. ಹಾಗಾಗಿ ಈ ಅಲಾಸ್ಯವನ್ನ ಕುರಿತು ನೋಡುವಾಗ ಅಲಾಸ್ಯಕ್ಕೆ ಬಿದ್ದಂತಹ ದಾವೀದನು ಯಾವ ರೀತಿಯಾಗಿ ಆತನು ಸರ್ವನಾಶವಾದನು ಮತ್ತು ಆತನು ಆ ನಾಶನ ಕೂಪದಿಂದ ಹೇಗೆ ಎದ್ದು ಆತನು ನೀತಿವಂತನಾಗದಿರತಕ್ಕಂಥ ವಿಷಯದ ಕುರಿತು ನಾನು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಬಯಸುವಂತವನಾಗಿದ್ದೇನೆ. ಹಾಗಾಗಿ ಈ ದಿನ ನಾನು ಅಲಾಸ್ಯದ ಕುರಿತು ನಾನು ಪ್ರಾರಂಭಿಸುವಾಗ ದಾವೀದನ ಕುರಿತು ನಾನು ನಿಮಗೆ ಅನೇಕ ಸತ್ಯಗಳನ್ನ ನಿಮಗೆ ತಿಳಿಸಲು ನಾನು ಹರ್ಷವುಳ್ಳವನಾಗಿದ್ದೇನೆ. ಹಾಗೆ ನಾವು ನೋಡುವಾಗ ದಾವೀದನ ವಿಷಯ ಕುರಿತಾಗಿ ನಾವು ಸತ್ಯವೇದದಲ್ಲಿ ಸರಿಸುಮಾರು 1085 ಸಾರಿ ಆ ದಾವೀದನೆಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೇನು? ದಾವೀದನ ವಿಷಯವಾಗಿ ಸತ್ಯವೇದದ ರೂತಲ ಪುಸ್ತಕದಿಂದ ಪ್ರಾರಂಭವಾಗಿ ಪ್ರಕಟಣೆಯವರೆಗೂ ಎಲ್ಲಾ ಪುಸ್ತಕಗಳಲ್ಲಿಯೂ ಕೂಡ ಸರಿಸುಮಾರು 1085 ಸಾರಿ ದಾವೀದನ ಕುರಿತು ಬರೆಯಲ್ಪಟ್ಟಿರುವುದನ್ನು ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ಹಾಗೆ ನಾವು ನೋಡ್ತೇವೆ 930 ವಚನಗಳಲ್ಲಿ ದಾವೀದನ ಕುರಿತಾದಂತಹ ಉಲ್ಲೇಖಗಳಿದೆ. ದಾವೀದನು ಎಂಬತಕ್ಕಂಥ ವಿಷಯವನ್ನು ನಾವು ಸತ್ಯವೇದದಲ್ಲಿ 1085 ಸಾರಿ ನಾವು ಬರೆಯಲ್ಪಟ್ಟಿರುವುದನ್ನು ನೋಡುವಂತವರಾಗಿದ್ದೇವೆ. ಹಾಗೆ 930 ವಚನಗಳಲ್ಲಿ ನಾವು ದಾವೀದನ ಕುರಿತು ನಾವು ಉಲ್ಲೇಖವನ್ನು ನೋಡುವಂತವರಾಗಿದ್ದೇವೆ. ದಾವೀದನ ಕುರಿತು ಪ್ರಥಮವಾಗಿ ಎಲ್ಲಿ ನಾವು ಪ್ರಾರಂಭವನ್ನು ನೋಡ್ತೇವೆ ಎಂಬ ನೋಡುವಾಗ ಅದನ್ನು ನಾವು ರೂತಳ ಪುಸ್ತಕದಲ್ಲಿ ನೋಡುವಂತವರಾಗಿದ್ದೇವೆ. ರೂತಳ ಪುಸ್ತಕದ 4ನೇ ಅಧ್ಯಾಯದ 17ನೇ ವಚನದಲ್ಲಿ ರೂತಳ ಪುಸ್ತಕ ದ ಬುಕ್ ಆಫ್ ರೂತ್ ಚಾಪ್ಟರ್ 4 ವರ್ಸ್ 17 4ನೇ ಅಧ್ಯಾಯ 17ನೇ ವಚನದಲ್ಲಿ ಪ್ರಥಮ ಬಾರಿಗೆ ದಾವೀದನು ಎಂಬತಕ್ಕಂಥ ಒಂದು ವಿಷಯ ಅಲ್ಲಿ ಪ್ರಾರಂಭ ಆಗ್ತದೆ. ಹೇಗೆ ಎಂಬುದಾಗಿ ನೋಡುವಾಗ ಅಲ್ಲಿ ನಾವು ಕರ್ತನಾದಂತ ಯೇಸು ಕ್ರಿಸ್ತನ ವಂಶಾವಳಿಯನ್ನು ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ದಾವೀದನ ವಂಶದವನು, ದಾವೀದನು ಇಷಾಯನ ಮಗನು, ಇಷಾಯನು ಒಬೇದನ ಮಗನು, ಒಬೇದನು ಆತನು ರೂತನಿಗೆ ಹುಟ್ಟಿದಂತ ಮಗನಾಗಿದ್ದನು. ನೋಡಿ, ಹೀಗೆ ನಾವು ಅಲ್ಲಿಂದ ದಾವೀದನ ವಿಷಯ ಕುರಿತು ನೋಡ್ತೇವೆ. ನಾವು ಕರ್ತನಾದಂತ ಯೇಸು ಕ್ರಿಸ್ತನು ಒಂದು ವಂಶದಲ್ಲಿ ಆತನು ಹುಟ್ಟಬೇಕಾಗಿತ್ತು. ಕರ್ತನಾದಂತ ಯೇಸು ಕ್ರಿಸ್ತನು ಒಬ್ಬ ಸ್ತ್ರೀಯಲ್ಲಿ ಹುಟ್ಟಬೇಕಾಗಿತ್ತು. ಅದಕ್ಕೋಸ್ಕರ ಒಬ್ಬ ಸ್ತ್ರೀಯನ್ನ ಆತನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು. ಆ ಸ್ತ್ರೀಗೆ ಒಬ್ಬ ಪುರುಷನು ಬೇಕಾಗಿತ್ತು. ಆ ಪುರುಷನು ಒಂದು ಕುಟುಂಬದಲ್ಲಿ ಜೀವಿಸಬೇಕಾಗಿತ್ತು. ಆ ಕುಟುಂಬವು ಒಂದು ಕುಲಕ್ಕೆ ಸೇರಿದಾಗಿರಬೇಕಾಗಿತ್ತು. ಹಾಗಾಗಿ 12 ಕುಲಗಳಲ್ಲಿ ನೋಡುವಾಗ ನಾವು ಆ ದಾವೀದನ ಕುಲವನ್ನ ಕರ್ತನು ತಾನೇ ಆರಿಸಿಕೊಂಡವನಾಗಿ ಪ್ರಥಮ ಬಾರಿಗೆ ನಾವು ರೂತಳ ಪುಸ್ತಕದಲ್ಲಿ ನಾವು ದಾವೀದನ ಕುರಿತು ನಾವು ನೋಡುವಂತವರಾಗಿದ್ದೇವೆ. ಅದಾದ ನಂತರ ನೋಡ್ತೇವೆ ನಾವು ಪ್ರಕಟಣೆಗಳ ಪುಸ್ತಕದ 22ನೇ ಅಧ್ಯಾಯ 16ನೇ ವಚನ ನಾವು ದಾವೀದನ ಕುರಿತು ನೋಡಿ ಅಲ್ಲಿ ನಾವು ಸಮಾಪ್ತಿ ನೋಡುವಂತವರಾಗಿದ್ದೇವೆ. ಅಲ್ಲಿ ನಾವು ಹೀಗೆ ಓದ್ತೇವೆ. ನಾವು ಪ್ರಕಟಣೆಗಳ ಪುಸ್ತಕ 22ನೇ ಅಧ್ಯಾಯ 16ನೇ ವಚನಕ್ಕೆ ಬರುವಾಗ ನಾವು ಯೇಸು ಕ್ರಿಸ್ತನ ಬಗ್ಗೆ ಅಲ್ಲಿ ಯೋಹಾನನು ಹೇಳುವಂತಹ ಮಾತು, ನಾನು
ದಾವೀದನ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಆತನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದೆ ಎಂಬುದಾಗಿ ಅಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತು ಆ ಯೋಹಾನನು ಬರೆಯುವಂತವನಾಗಿದ್ದಾನೆ. ಹಾಗಾಗಿ ಸತ್ಯವೇದದ ಬಹುತೇಕ ಎಲ್ಲಾ ಪುಸ್ತಕಗಳಲ್ಲಿಯೂ ಕೂಡ ದಾವೀದನ ಕುರಿತು ನಾವು ನೋಡುವಂತವರಾಗಿದ್ದೇವೆ. ನಾವು ದಾವೀದನ ಕುರಿತು ನಾವು ಅನೇಕ ರೋಚಕವಾದಂತಹ ಒಂದು ಸತ್ಯಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ದಾವೀದನು ದೇವರಿಗೆ ಅಂದ್ರೇನು, ಯೆಹೋವನು ಆತನಿಗೆ ಹೇಳಿದಂತ ಮಾತೆ ನನ್ನ ಹೃದಯಕ್ಕೆ ಆತನು ಮೆಚ್ಚುವಂತವನು ಎಂಬುದಾಗಿ. ಆ ಹೃದಯಕ್ಕೆ ಮೆಚ್ಚುವಂತಹ ಮನುಷ್ಯನು ಕರ್ತನ ಮುಂದೆ ಎಷ್ಟರ ಮಟ್ಟಿಗೆ ಆತನು ತನ್ನನ್ನ ತಗ್ಗಿಸಿಕೊಂಡವನಾಗಿ ಜೀವಿಸಿದನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಇಂಥ ದಾವೀದನು ಆತನು ಆ ಸಮಾಧಾನವನ್ನ ಪ್ರಥಮವಾಗಿ ಹೊಂದಿದಂತವನಾಗಿದ್ದನು. ಅಂದ್ರೇನು, ಪ್ರಾರಂಭದ ಜೀವಿತದಲ್ಲಿ ಆತನು ಕರ್ತನಾದ ಯೇಸು ಕ್ರಿಸ್ತನು ಯಾವ ಸಮಾಧಾನ ನಮಗೆ ಕೊಡಬೇಕೆಂಬುದಾಗಿ ಬಯಸಿದ್ದಾನೋ ಕೊಟ್ಟಿದ್ದಾನೋ ಆ ಸಮಾಧಾನವನ್ನ ಹೊಂದಿದಂತ ಈ ವ್ಯಕ್ತಿಯಾಗಿದ್ದನು. ಆತನು ಸಂತೋಷದಲ್ಲಿಯೂ ಸಮಾಧಾನದಲ್ಲಿಯೂ ಸಮೃದ್ಧಿಯಾಗಿಯೂ ಜೀವಿಸಿದಂತವನಾಗಿದ್ದನು. ನಾವು ದಾವೀದನ ವಿಷಯಕ್ಕೆ ನಾವು ಬರುವಾಗ ಅನೇಕ ವಿಷಯಗಳು ನೋಡ್ತೇವೆ. ನಾವು ದಾವೀದನು ಬಹು ವಿಧೇಯನಾದಂತ ಒಬ್ಬ ವ್ಯಕ್ತಿಯಾಗಿದ್ದನು. ನಾವು ನೋಡ್ತೇವೆ ಆತನ ತಂದೆ ಆಗಿರ್ತಕ್ಕಂಥ ಇಸ್ರಾಯೇಲ್ ಹೇಳ್ಬರ್ತಾನೆ, ಈಗ ನಿನ್ನ ಅಣ್ಣಿಂದರ ಯೋಗಕ್ಷೇಮವನ್ನು ನೀನು ವಿಚಾರಿಸಿಕೊಂಡು ಬಾ ಎಂಬುದಾಗಿ ಹೇಳಿ ಆತನಿಗೆ ಅನೇಕ ಆಹಾರ ಧಾನ್ಯಗಳನ್ನ ಕೊಟ್ಟು ಅದನ್ನ ತೆಗೆದುಕೊಂಡು ಹೊತ್ತುಕೊಂಡು ಹೋಗಿ ನಿನ್ನ ಅಣ್ಣಿಂದರ ಒಂದು ಸಮಾಚಾರವನ್ನು ನೀನು ವಿಚಾರಿಸಿಕೊಂಡು ಬಾ ಎಂಬುದಾಗಿ ಹೇಳುವಾಗ ದಾವೀದನು ಇಲ್ಲ ಎಂಬುದಾಗಿ ಹೇಳಲಿಲ್ಲ. ಆತನು ತಂದೆಗೆ ವಿಧೇಯನಾದಂತ ಮಗನಾಗಿ ತಂದೆಯ ಮಾತಿಗೆ ಆತನು ಬೆಲೆ ಕೊಟ್ಟು ತನ್ನ ಅಣ್ಣಿಂದರ ಯೋಗಕ್ಷೇಮವನ್ನು ವಿಚಾರಿಸಕ್ಕೆ ಆತನು ಓದನೆ ಎಂಬುದಾಗಿ ನೋಡ್ತೇವೆ. ನಾವು ಇದೇ ವಿಧೇಯತ್ವವನ್ನ ನಾವು ಯಾರ ನೋಡ್ತೇವೆ, ನಾವು ಯೋಸೇಫನಲ್ಲಿ ನಾವು ನೋಡಿದೆವು. ಅಂದ್ರೇನು, ಯೋಸೇಫನಲ್ಲಿ ಇದ್ದಂತಹ ವಿಧೇಯತೆ ದಾವೀದನಲ್ಲೂ ಕೂಡ ಇತ್ತು ಎಂಬುದಾಗಿ ನಾವು ಈ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ನನ್ನ ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನನಗೂ ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಮಕ್ಕಳಿಗೂ ಆಶೀರ್ವಾದ ಸಿಗಬೇಕೆಂಬುದಾಗಿ ಹೇಳುವಾಗ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ದೇವರಿಂದ ವಿಧೇಯತೆ ಆಗಿದೆ. ನಾವು ಅದೇ ಸಮುವೇಲನ ಪುಸ್ತಕದಲ್ಲಿ ಓದ್ತೇವೆ. ನಾವು ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಇನ್ಯಾವುದಕ್ಕೂ ಆತನು ಮೆಚ್ಚುವಂತವನಲ್ಲ ಎಂಬುದಾಗಿ ನೋಡ್ತೇವೆ. ನಾವು ವಿಧೇಯತೆ ಅಂತಕ್ಕಂಥದ್ದು ಮಂತ್ರ ತಂತ್ರಗಳಿಗೆ ಅದು ಸಮಾನವಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾಗಿ ದಾವೀದನು ಮೊದಲನೇದಾಗಿ ಆತನು ವಿಧೇಯ ವ್ಯಕ್ತಿಯಾಗಿದೆ, ವಿಧೇಯತೆಯನ್ನು ಹೊಂದಿದೆ ಎಂಬುದನ್ನು ನೋಡ್ತೇವೆ. ನಾವು ಎರಡನೇದಾಗಿ ನೋಡುವಾಗ ಆತನು ಸಹೋದರರನ್ನ ಅತಿಯಾಗಿ ಆತನು ಪ್ರೀತಿ ಮಾಡುವಂತ ಒಬ್ಬ ವ್ಯಕ್ತಿಯಾಗಿದ್ದನು. ಆತನ ಸಹೋದರರ ಮೇಲೆ ಅವನಿಗೆ ಅಪಾರವಾದಂತ ಪ್ರೀತಿ ಇತ್ತು. ಆದರೆ ಆ ಸಹೋದರರನ್ನ ದ್ವೇಷ ಮಾಡ್ತಾ ಇದ್ರು. ನಾವು ನೋಡ್ತೇವೆ ದಾವೀದನು ಅವ್ರಿಗೋಸ್ಕರ ಉರಿಗಾಳನ್ನ ಮತ್ತು ಗಿಣ್ಣನ್ನ ಮತ್ತು ಅನೇಕ ಆಹಾರ ಧಾನ್ಯಗಳನ್ನು ತೆಗೆದುಕೊಂಡು ಅವರ ಯೋಗಕ್ಷೇಮವನ್ನು ವಿಚಾರಿಸಬೇಕೆಂಬುದಾಗಿ ಹೋಗುವಾಗ ಅವ್ರು ಹೇಳ್ತಾರೆ, ನಿನ್ನ ಒಂದು ವಿಷಯ ನಮಗೆ ಗೊತ್ತಿದೆ, ನೀನು ಬೇಕೆಂತಲೇ ಬಂದಿದೀಯಾ, ನೀನು ಹೋಗು, ನೀನು ಕುರಿ ಕಾಯಲಿಕ್ಕೆ ನೀನು ಲಾಯ್ಕೆ ಎಂಬುದಾಗಿ ಅವರನ್ನು ಹೀಯಾಳಿಸ್ತಾರೆ. ಆದ್ರೂ ಕೂಡ ತನ್ನ ಸಹೋದರರ ಕುರಿತು ಅವನು ಒಂದು ಮರುಮಾತನ್ನು ಕೂಡ ಆಡುವುದಿಲ್ಲ ಎಂಬುದನ್ನು ನೋಡುವಾಗ ದಾವೀದನು ಆತನು ಆ ದೇವರ ಕೃಪೆಯಿಂದ ಆತನು ಸಹೋದರರ ಮೇಲೆ ಮಮತೆಯುಳ್ಳವನಾಗಿದ್ದರೆ ಎಂಬುದಾಗಿ ನಮಗೆ ಅರ್ಥವಾಗುವಂತದ್ದಾಗಿದೆ. ನಂತರ ನಾವು ನೋಡುವಾಗ ದಾವೀದನ ವಿಷಯಕ್ಕೆ ನಾವು ಬರುವಾಗ ಮೂರನೇ ವಿಷಯ, ಆತನು ಒಳ್ಳೆಯ ಕುರುಬನಾಗಿದ್ದನು. ನಾವು ನೋಡ್ತೇವೆ ಆತನು ಸೌಲನ ಮುಂದೆ ಹೇಳ್ತಾನೆ, ಒಂದು ವೇಳೆ ನನ್ನ ಕುರಿ ಮಂದೆಯಲ್ಲಿ ಯಾವುದಾದ್ರೂ ಒಂದು ಸಿಂಹವು ಅಥವಾ ಒಂದು ಕರಡಿ ಆ ಒಂದು ಕರಡಿ ಬಂದು ಆ ಕುರಿ ಮರಿಯನ್ನು ಹೊತ್ಕೊಂಡು ಹೋದಾಗ ನಾನು ನನ್ನ ಜೀವವನ್ನು ಲೆಕ್ಕಿಸದೆ ನಾನು ಧೈರ್ಯವಾಗಿ ಹೋಗಿ ಆ ಒಂದು ಸಿಂಹದ ಜೊತೆಗೆ ಹೋರಾಟವನ್ನ ಮಾಡಿ ಕುರಿಮರಿಯನ್ನ ಬಿಡಿಸ್ಕೊಂಡು ಬರ್ತಾ ಇದೆ ಎಂಬುದಾಗಿ ಆತನು ಹೇಳ್ತಾನೆ. ಇದರಿಂದ ನಮ್ಗೆ ಅರ್ಥ ಆಗ್ತದೆ ಆತನು ಎಂತ ಒಂದು ಒಳ್ಳೆಯ ಕುರುಬನಾಗಿದ್ದಾನೆ ಎಂಬುದಾಗಿ, ಮಾತ್ರವಲ್ಲದೆ ಆತನು ಎಂತ ಶಕ್ತಿವಂತನಾಗಿದ್ದಾನೆ ಎಂಬುದಾಗಿ ಅರ್ಥವಾಗುವಂತದ್ದಾಗಿದೆ. ಅದಾದ ನಂತರ ನೋಡ್ತೇವೆ ನಾವು ಆತನು ಕೆಂಬಣ್ಣನವನು ಮತ್ತು ಸುಂದರ ನೇತ್ರನು, ಬಹು ಸುಂದರ ಎಂಬುದಾಗಿ ನೋಡ್ತೇವೆ. ನಾವು ಬಹಳ ಸುಂದರನಾಗಿದ್ದಂತ ಒಬ್ಬ ವ್ಯಕ್ತಿಯಾಗಿದ್ದಂಥವನು. ದಾವೀದನ ವಿಷಯಕ್ಕೆ ನಾವು ಬರುವಾಗ ದಾವೀದನು ಆತನು ಒಳ್ಳೆಯ ಕುರುಬನಾಗಿದ್ದನು. ಕುರಿಗಳನ್ನ ಮೇಯಿಸುವಾಗ ಆತನು ಎಲ್ಲಿಯೂ ಕೂಡ ದಾರಿ ತಪ್ಪದ ರೀತಿಯಲ್ಲಿ ಆತನು ತನ್ನ ಕುರಿಗಳನ್ನ ಮೇಯಿಸ್ತಾ ಇದ್ದಾನೆ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ನಂತರ ನಾವು ನೋಡುವಾಗ ಚೆನ್ನಾಗಿ ಆತನು ಕಿನ್ನರಿಯನ್ನ ಬಾರಿಸುವಂತವನಾಗಿದ್ದನು. ನನ್ನ ಪ್ರಿಯರೇ,
ದಾವೀದನ ವಿಷಯಕ್ಕೆ ನಾವು ಬರುವಾಗ ಆತನು ಕಿನ್ನರಿಯನ್ನ ಬಾರಿಸ್ತಾ ಇದ್ದ. ಆ ಕಿನ್ನರಿಯನ್ನ ನುಡಿಸಿ ಆವಾಗಲೇ ಅವನು ಚಿಕ್ಕ ಬಾಲಕನಾಗಿರುವಾಗಲೇ ದೇವರನ್ನ ಆತನು ಸ್ತುತಿಯನ್ನ ಮಾಡ್ತಾ ಇದ್ದ, ದೇವರನ್ನ ಆತನು ಕೊಂಡಾಡ್ತಾ ಇದ್ದ. ಈ ಮೂಲಕವಾಗಿ ಆತನು ದೇವರಿಂದ ಹೊಂದಿದಂತ ಸಂತೋಷವನ್ನ, ಸಮಾಧಾನವನ್ನ ಹೊಂದುವಂತ ವ್ಯಕ್ತಿಯಾಗಿರುವುದನ್ನು ನೋಡುವಂತವರಾಗಿದ್ದೇವೆ. ನಂತರ ಆತನು ಉತ್ತಮವಾದಂತ ಕೀರ್ತನೆಗಾರನು. ನಮ್ಗೆ ಈಗಾಗಲೇ ಗೊತ್ತಿದೆ 150 ಕೀರ್ತನೆಗಳಲ್ಲಿ ಬಹುತೇಕ 90ಕ್ಕೂ ಹೆಚ್ಚು ಕೀರ್ತನೆಗಳನ್ನ ದಾವೀದನೇ ಬರೆದಿರುವಂತ ನೋಡುವಂತವರಾಗಿದ್ದೇವೆ. ಹಾಗಾಗಿ ಆತನು ಉತ್ತಮವಾದಂತಹ ಕೀರ್ತನೆಗಾರ ಎಂಬುದನ್ನು ನೋಡ್ತೇವೆ ನಾವು. ಆತನು ಯುದ್ಧ ಚತುರನಾಗಿದ್ದನು. ನಾವು ನೋಡ್ತೇವೆ ಆತನ ಯುದ್ಧವನ್ನು ನೋಡುವಾಗ ಆತನ ಅನೇಕ ಯುದ್ಧಗಳನ್ನು ಜಯಿಸಿದನು. ಆ ಎಲ್ಲ ಯುದ್ಧಗಳಲ್ಲಿಯೂ ಕೂಡ ದೇವರು ಅವನೊಟ್ಟಿಗಿದ್ದರಿಂದ ಆತನು ಯುದ್ಧ ಚತುರನಾಗಿ ಯುದ್ಧವನ್ನು ಜಯಿಸಿ ನೋಡುವಂತವರಾಗಿದ್ದೇವೆ. ಇದೆಲ್ಲದಕ್ಕೂ ಮಿಗಿಲಾಗಿ ಆತನು ದೇವರೊಟ್ಟಿಗೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಟುಕೊಂಡಿದ್ದನು. ಆ ದೇವರೊಟ್ಟಿಗೆ ಆತನು ಉತ್ತಮವಾದಂತಹ ಸಂಬಂಧವನ್ನು ಇಟ್ಟುಕೊಂಡಿದ್ದನು. ಆ ಸಂಬಂಧವನ್ನು ಇಟ್ಟುಕೊಂಡವನಾಗಿದ್ದರಿಂದಲೇ ದೇವರೊಟ್ಟಿಗೆ ಅವನು ಮಾತನಾಡುವಾಗ ನಾವು ಇವರೊಟ್ಟಿಗೆ ಯುದ್ಧವನ್ನ ಮಾಡಬಹುದು, ಮಾಡಬಾರದು ಎಂಬುದಾಗಿ ಆತನು ಕೇಳ್ತಾ ಇದ್ದನು. ಒಂದು ವೇಳೆ ದೇವರು ಅವನಿಗೆ ನೀನು ಹೋಗು, ಅವರು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ ಅವರ ಮೇಲೆ ಯುದ್ಧಕ್ಕೆ ಅವನು ಹೋಗ್ತಾ ಇದ್ದು. ಹೀಗೆ ದೇವರೊಟ್ಟಿಗೆ ಅವನು ಸಂಬಂಧವನ್ನ ಹೊಂದಿದ್ದರಿಂದಲೇ ಆತನು ಏನ್ ಮಾಡ್ತಾನೆ, ಅನೇಕ ವಿಜಯಗಳನ್ನ ಸಾಧಿಸಿದೆ ಎಂಬುದಾಗಿ ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ನಂತರ ನೋಡುವಾಗ ನಾವು ಆತನು ಸ್ನೇಹಿತರಿಗೋಸ್ಕರ ತನ್ನ ಪ್ರಾಣವನ್ನ ಕೊಡುವಷ್ಟು ಆತನು ಸ್ನೇಹಿತನನ್ನ ಆತನು ಪ್ರೀತಿ ಮಾಡ್ತಾ ಇದ್ದನು. ನಾವು ನೋಡುವಾಗ ನೋಡಿ, ನಾವು ಯೋನಾಥಾನನ ವಿಷಯಕ್ಕೆ ನಾವು ಬರುವಾಗ ಯೋನಾಥಾನನು ದಾವೀದನಿಗೆ ಒಬ್ಬ ಉತ್ತಮವಾದ ಗೆಳೆಯನಾಗಿದ್ದನು. ಆ ಯೋನಾಥಾನನಿಗೋಸ್ಕರ ತನ್ನ ಪ್ರಾಣವನ್ನು ಕೊಡ್ಲಿಕ್ಕೂ ಆತನು ಸಿದ್ಧನಾಗಿರುವಷ್ಟರ ಮಟ್ಟಿಗೆ ಆತನು ತನ್ನ ಸ್ನೇಹವನ್ನ, ಸಂಬಂಧವನ್ನ ಉತ್ತಮಪಡಿಸಿಕೊಂಡಿದ್ದೇನೆ ಎಂಬುದನ್ನು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ಇದೆಲ್ಲವೂ ಕೂಡ ದಾವೀದನಲ್ಲಿ ಇದ್ದಂತಹ ಗುಣಗಳೇ ಆಗಿದ್ದವು. ಇನ್ನು ಅನೇಕ ಗುಣಗಳನ್ನ ನಾವು ದಾವೀದನ ನೋಡುವಂತವರಾಗಿದ್ದೇವೆ. ಈ ಎಲ್ಲಾ ಗುಣಗಳನ್ನ ಹೊಂದಿದಂತ ದಾವೀದನು ಈಗ ಏನಾಗಿದ್ದಾನೆ, ಆತನು ಸಮೃದ್ಧಿ ಆಗಿದ್ದಾನೆ, ಸಂತೋಷವುಳ್ಳವನಾಗಿದ್ದಾನೆ, ಸಮಾಧಾನ ಉಳ್ಳವನಾಗಿದ್ದಾನೆ. ಪ್ರಿಯರೇ, ಹಾಗಾದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರು ನಮಗೂ ಕೂಡ ಇವೆಲ್ಲವನ್ನ ಉದುವಾಗಿ ಹೇರಳವಾಗಿ ಆತನು ಬಹುಮಾನವಾಗಿ ಕ್ರಯವಿಲ್ಲದೆ ಆತನು ಕೊಟ್ಟಿದ್ದಾನೆ. ಆದರೆ ನಾವು ಅದನ್ನ ಪಡ್ಕೊಳ್ಳುವಂತದ್ರಲ್ಲಿ ಏನ್ ಮಾಡ್ತಾ ಇದ್ದೇವೆ, ನಾವು ಅಲಾಸ್ಯವನ್ನು ನಾವು ಪಡಿತಾ ಇದ್ದೇವೆ. ಅದನ್ನ ಪಡ್ಕೊಳ್ಳುವಂತದ್ರಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ನಾವು ಸೋತು ಹೋಗ್ತಾ ಇದ್ದೇವೆ, ನಾವು ಜಾರಿ ಹೋಗ್ತಾ ಇದ್ದೇವೆ. ಹಾಗಾಗಿ ನಾವು ದೇವರು ಕೊಟ್ಟಿರ್ತಕ್ಕಂತಹ ಆ ಸಮಾಧಾನವನ್ನ ಪೂರ್ಣ ಪ್ರಮಾಣದಲ್ಲಿ ಹೊಂದಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ. ಪ್ರಿಯರೇ, ನಾವು ನೋಡ್ತೇವೆ ನಮ್ಮಲ್ಲಿರುವಂತ ಸಣ್ಣ ಸಣ್ಣ ಆಲೋಚನೆಗಳು, ನಮ್ಮಲ್ಲಿರುವಂತ ಸಣ್ಣ ಸಣ್ಣ ಪಾಪಗಳು ಕೂಡ ನಮ್ಮನ್ನ ದೇವರಿಂದ ದೂರ ಮಾಡುವಂತದ್ದಾಗಿರ್ತವೆ. ನಾವು ನೋಡ್ತೇವೆ ಕರ್ತನಾದಂತ ಯೇಸು ಕ್ರಿಸ್ತನ ಒಟ್ಟಿಗೆ ಇದ್ದಂತಹ ಯೂದನು, ಆತನು ಕಳ್ಳನಾಗಿದ್ದನು, ಕದ್ದುಕೊಳ್ಳುವಂತವನಾಗಿದ್ದನು. ಕರ್ತನಾದ ಯೇಸು ಕ್ರಿಸ್ತನು ಆತನೊಟ್ಟಿಗೆ ಜೀವಿಸುವಾಗ ಆತನು 30 ವರ್ಷಗಳ ಕಾಲ, 33 ವರ್ಷಗಳ ಕಾಲದಲ್ಲಿ 3 ವರ್ಷಗಳ ಕಾಲ ಆತನು ಸುವಾರ್ತೆಯನ್ನ ಆತನು ಸಾರಿದನು. ಆ ಸುವಾರ್ತೆಯನ್ನು ಸಾರುವಾಗ ಸರಿಸುಮಾರು 30 ವರ್ಷಗಳ ಕಾಲ ಆತನು ಯೂದನು ಕರ್ತನಾದಂತ ಯೇಸು ಕ್ರಿಸ್ತನೊಟ್ಟಿಗೆ ಇದ್ದಂತವನು. ಆತ ನೋಡ್ತೇವೆ ನಾವು, ಆತನಿಗೆ ದೇವರು, ನನ್ನ ಕರ್ತನು ಆತನಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದನು. ಆ ಜವಾಬ್ದಾರಿ ಯಾವುದೆಂಬುದಾಗಿ ಹೇಳುವಾಗ ಆತನು ಖಜಾಂಚಿಯಾಗಿದ್ದನು. ಅಂದ್ರೆ ಏನು, ಕರ್ತನಾದಂತ ಯೇಸು ಕ್ರಿಸ್ತನ ಹಣಕಾಸಿನ ವ್ಯವಹಾರವನ್ನ ಆತನೇ ನೋಡಿಕೊಳ್ಳುತ್ತಿದ್ದನು. ಹೀಗಿರುವಾಗ ನಾವು ನೋಡ್ತೇವೆ ಕರ್ತನಾದಂತ ಯೇಸು ಕ್ರಿಸ್ತನು ಹಿಡಿಯಲ್ಪಟ್ಟಂತ ರಾತ್ರಿಯಲ್ಲಿ ಅಥವಾ ಹಿಡಿಯಲ್ಪಡುವಂತ ಆ ಒಂದು ಇಂದಿನ ದಿನದಲ್ಲಿ ಏನ್ ಮಾಡ್ತಾರೆ, ಈಗ ಮರಿಯಳು ಅಚ್ಚ ಜಟಮಾಂಸಿ ತೈಲವನ್ನು ತಂದು ಕರ್ತನಾದ ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಆತನ ಕೂದಲಿನ ಮುಖಾಂತರವಾಗಿ ಕಣ್ಣೀರಿನಿಂದ ಆತನ ಪಾದಗಳನ್ನ ತೊಳೆದು ಆಕೆ ತೈಲವನ್ನು ಹಚ್ಚುವಾಗ ನಾವು ನೋಡ್ತೇವೆ, ಅಲ್ಲಿ ನಾವು ನೋಡುವಾಗ ಅಲ್ಲಿ ಇಸ್ಕರಿಯೋತ ಯೂದನ ಒಂದು ಗುಣವನ್ನು ನಾವು ಗುಣಲಕ್ಷಣ ನೋಡುವಂತವರಾಗಿದ್ದೇವೆ. ಅಲ್ಲಿ ನೋಡ್ತೇವೆ ಆತ ಹೇಳ್ತಾನೆ, ಇದನ್ನ 300ಕ್ಕೂ ಹೆಚ್ಚು ಹಣಕ್ಕೂ ಮಾರಬಹುದಾಗಿತ್ತು ಎಂಬುದಾಗಿ ಹೇಳ್ದ. ಅದನ್ನು ಯಾಕೆ ಹೇಳ್ದೆ ಎಂಬುದಾಗಿ ನೋಡುವಾಗ ನೋಡ್ತೇವೆ ನಾವು, ಲೂಕನ ಬರೆದ ಸುವಾರ್ತೆಯಲ್ಲಿ ಇದೆ ಅದು. ಅಲ್ಲಿ ನಾವು ನೋಡ್ತೇವೆ ನಾವು, ಆತನು ಕದ್ದುಕೊಳ್ಳುವಂತವನಾಗಿದ್ದನು. ನೋಡ್ರಿ, ಅಂದ್ರೇನು, ಆತನು
ದೇವರ ಹಣವನ್ನ ಕದ್ದುಕೊಳ್ಳುವಂತಹ ಸ್ವಭಾವವನ್ನು ಆತನು ಹೊಂದಿದವನಾಗಿದ್ದನು. ಆ ಸ್ವಭಾವವನ್ನ ಹೊಂದಿದವನಾಗಿದ್ದರಿಂದಲೇ ಅವನಿಗೆ ದೇವರೊಟ್ಟಿಗಿದ್ದಂತ ಸಮಾಧಾನವನ್ನ ಅನುಭವಿಸ್ಲಿಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಉಳಿದಂತ 11 ಜನ ಶಿಷ್ಯರು ಕರ್ತನಾದಂತ ಯೇಸು ಕ್ರಿಸ್ತನು ಕೊಟ್ಟಂತಹ ಸಮಾಧಾನವನ್ನ ಅನುಭವಿಸ್ತಾ ಇದ್ದಾರೆ. ಆ ಸಮಾಧಾನದಲ್ಲಿ ಅವರು ಸಂತೋಷ ಪಡ್ತಾ ಇದ್ದಾರೆ. ಆದರೆ ಇಸ್ಕರಿಯೋತ ಯೂದನಿಗೆ ಅವನಲ್ಲಿದ್ದಂತ ಆ ಒಂದು ಗುಣ, ಕಳ್ಳತನದ ಗುಣ ಏನ್ ಮಾಡ್ತಾವ, ಅವನ ಕಳ್ಳತನದ ಗುಣ ಅವನ ಕರ್ತನ ದೇಶದಿಂದ ದೂರ ಮಾಡ್ತು. ಹೇಗೆ ಎಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, ಅದೇ ಕಳ್ಳತನ ಮುಂದುವರಿದು ನಾವು ನೋಡ್ತೇವೆ. ನಾವು ಒಂದು ವಾರ ಬಂದಿದೆ. ಆ ವಾರ ಯಾವುದು? ಕರ್ತನಾದಂತ ಯೇಸು ಕ್ರಿಸ್ತನು ಪ್ರಾಣ ಬಿಡುವಂತ ಕೊನೆಯ ವಾರದಲ್ಲಿ ಅವರಿದ್ದಾರೆ. ಕರ್ತನಾದಂತ ಯೇಸು ಕ್ರಿಸ್ತನು ಇನ್ನೇನು ಪ್ರಾಣ ಬಿಡುವಂತಹ ದಿನಗಳು ಹತ್ತಿರವಾಗ್ತವೆ, ನಿಮಿಷಗಳು ಹತ್ತಿರ ಆಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಅದೇ ವಾರ ಏನಾಗಿದೆ? ಯೂದನಿಗೂ ಕೂಡ ಕಡೆಯ ವಾರವಾಗಿದೆ. ಆತ ಏನ್ ಮಾಡ್ತಾನೆ? ಈಗ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಹಿಡ್ಕೊಳ್ಬೇಕಾದ್ರೆ ಏನು ಮಾಡಬಹುದಂತ ಆತನು ಸ್ಕೆಚ್ ಅನ್ನ ಹಾಕಿದ. ಆ ಒಂದು ಸ್ಕೆಚ್ ಅನ್ನ ಹಾಕಿ ಆತ ಏನ್ ಮಾಡ್ತಾನೆ? ಈಗ ಒಂದು ವೇಳೆ ಅವನಿಗೆ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ಸಮಾಧಾನ ಇದ್ದಿದ್ದಂತೆ ಆದರೆ ಅವನು ಇದ್ದಂತ ಹಣದಲ್ಲೇ ಸಂತೋಷ ಪಡ್ತಾ ಇದ್ದ. ಒಂದು ವೇಳೆ ಆತನು ಕರ್ತನಾದಂತ ಯೇಸು ಕ್ರಿಸ್ತನ ಹಿಡ್ಕೊಳ್ಳಿಕ್ಕೆ ಆತನು ಮನಸ್ಸು ಮಾಡ್ತಾ ಇರಲಿಲ್ಲ. ಹೀಗಿರುವಾಗ ಅವನಲ್ಲಿ ಇದ್ದಂತ ಆ ಕಳ್ಳತನ ಇರ್ತಕ್ಕಂಥ ಒಂದು ಅಸಂತೋಷ, ಅಸಮಾಧಾನ, ಅವನು ಏನ್ ಮಾಡ್ತೀಗ? ಅವನನ್ನ ಕರ್ತನಾದಂತ ಯೇಸು ಕ್ರಿಸ್ತನನ್ನೇ ಹಿಡಿಕೊಡುವಷ್ಟರ ಮಟ್ಟಿಗೆ ಅದು ಮುಂದುವರಿಯುತ್ತಾ ಬಂತು ಎಂಬುದನ್ನು ನೋಡ್ತೇವೆ ನಾವು. ಅದರ ಫಲ ಏನು? ನಾವು ನೋಡ್ತೇವೆ, ವಾಕ್ಯ ನೋಡ್ತೇವೆ ನಾವು, ಪಾಪದ ಸಂಬಳ ಮರಣ ಎಂಬುದಾಗಿ. ನನ್ನ ಪ್ರಿಯ ದೇವ ಜನರೇ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೆಂಬುದಾಗಿ ನಮಗೆ ಸತ್ಯವೇದ ತಿಳಿಸುವಂತದ್ದಾಗಿದೆ. ನಾವು ನೋಡ್ತೇವೆ ಪಾಪದ ಸಂಬಳ ಮರಣ ಎಂಬುದಾಗಿ. ಹಾಗಾಗಿ ನೋಡ್ತೇವೆ ನಾವು, ಅವನು ಘೋರವಾದಂತಹ ಪಾಪವನ್ನು ಮಾಡಿದ ದೆಸೆಯಾಗಿ ಆತನಿಗೆ ಮರಣ ಶಿಕ್ಷೆ ಬಂತು. ಆತ ಏನ್ ಮಾಡ್ತಾನೆ? ಈಗ ಆತನು ಉರುಳು ಹಾಕಿಕೊಂಡು ಬಿದ್ದು ಸತ್ತನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ಈ ರಾತ್ರಿ ವೇಳೆ ನಾವು ಸಮಾಧಾನಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ವಿಷಯಗಳನ್ನ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸಮಾಧಾನಕ್ಕೆ ಅಸಮಾಧಾನಕ್ಕೆ ಕುರಿತು, ಸಮಾಧಾನ ಹೊಂದಲಿಕ್ಕೆ ಆಗದೇ ಇರ್ತಕ್ಕಂಥ ವಿಷಯಗಳ ಕುರಿತು ನಾವು ನೋಡ್ತಾ ಇದ್ದೇವೆ. ನಾವು ನೋಡ್ತೇವೆ ಇಲ್ಲಿ ಆ ಇಸ್ಕರಿಯೋತ ಯೂದನು ಸಮಾಧಾನವನ್ನು ಹೊಂದಲೊಳಗೆ ಆತನು ಪ್ರಾಣವನ್ನ ಕಳ್ಕೊಂಡು ಎಂಬುದು ನೋಡ್ತೇವೆ ನಾವು. ಅದೇ ರೀತಿಯಾಗಿ ನೋಡ್ತೇವೆ ನಾವು ನೋಡುವಾಗ ನಾವು ಇಲ್ಲಿ ದಾವೀದನ ವಿಷಯವನ್ನು ಕುರಿತು ನಾವು ನೋಡ್ತಾ ಇದ್ದೇವೆ. ನಾವು ಪ್ರಿಯರೇ, ದಾವೀದನು ಸರಿಸುಮಾರು ಆತನು 40 ವರ್ಷಗಳ ಕಾಲ ಆತನು ಇಸ್ರೇಲರನ್ನ ಆತನು ಸಮೃದ್ಧಿಯಾಗಿ ನಡೆಸ್ತಂತವನು. ಸರಿಸುಮಾರು 40 ವರ್ಷಗಳ ಕಾಲ ಆತನು ಬಹಳ ವಿಜೃಂಭಣೆಯಿಂದ ಸಂತೋಷವುಳ್ಳವನಾಗಿ ಸಮಾಧಾನದಿಂದ ಆತನು ಆಳ್ವಿಕೆಯನ್ನು ನಡೆಸ್ತನು. ನಾವು ನೋಡ್ತೇವೆ ನಾವು ಹೆಬ್ರೋನದಲ್ಲಿ ಆತನು 7 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತನು. ಅದಾದ ನಂತರ ನೋಡ್ತೇವೆ ನಾವು ಆತನು ಯೆರೂಸಲೇಮಿನಲ್ಲಿ ಆತನು 33 ವರ್ಷಗಳ ಕಾಲ ಇಸ್ರೇಲರ ಆಳ್ವಿಕೆ ನಡೆಸ್ತನು. ಒಟ್ಟು ಆತನು 40 ವರ್ಷಗಳ ಕಾಲ ಆತನು ದೇವರ ಸನ್ನಿಧಾನದಲ್ಲಿ ದೇವರ ಸಂತಾನವಾಗಿರ್ತಕ್ಕಂಥ ಇಸ್ರೇಲರನ್ನ ಆತನು 40 ವರ್ಷಗಳ ಕಾಲ ಶಾಂತಿ ಸಮಾಧಾನ ಆತನು ನಡೆಸಿದನು. ದಾವೀದನ ವಿಷಯಕ್ಕೆ ನಾವು ಬರುವಾಗ ಆತನು ಭಯಂಕರ ಒಂದು ಪ್ರಾರಂಭವು ಉತ್ತಮವಾದ ರೀತಿ ಪ್ರಾರಂಭವಾಯಿತು. ನೋಡ್ರಿ, ಆತನು ಕುರುಬನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಏನಾಗಿದೆ? ಈಗ ಒಂದು ಒಳ್ಳೆ ಅವಕಾಶ ಬಂದಿದೆ. ಆ ಅವಕಾಶ ಯಾವುದು? ದುರಾತ್ಮ ಬಂದಂತಹ ಸೌಲನ್ನ, ದುರಾತ್ಮಗಳನ್ನ ಓಡಿಸ್ಲಿಕ್ಕೆ ಆತನು ಮೊದಲನೇದಾಗಿ ಆತನು ಕಿನ್ನರಿಯನ್ನ ಬಾರಿಸ್ತಕ್ಕಂಥ ಜವಾಬ್ದಾರಿ ಅಂದ್ರೇನು? ದುರಾತ್ಮಗಳನ್ನ ಓಡಿಸುವಂತ ಜವಾಬ್ದಾರಿ ಆತನಿಗೆ ಸಿಕ್ಕಿತು. ಆತನು ಅದನ್ನ ಸಂಪೂರ್ಣವಾಗಿ ಉತ್ತಮವಾದ ರೀತಿಯಲ್ಲಿ ಉಪಯೋಗಿಸಿಕೊಂಡನು. ಯಾವಾಗ ದಾವೀದನು ಆತನು ಕಿನ್ನರಿಯನ್ನ ಬಾರಿಸ್ತಾ ಇದ್ದೋ, ಕಿನ್ನರಿಯನ್ನ ಬಾರಿಸುವಾಗ ಸೌಲನಿಗಿದ್ದಂತಹ ದುರಾತ್ಮ ಓಡಿ ಹೋಗ್ತಾ ಇತ್ತು. ಯಾಕೆಂದ್ರೆ ಮಧುರವಾಗಿರ್ತಕ್ಕಂತಹ ಆ ಒಂದು ಧ್ವನಿಯನ್ನ ಕೇಳಲಿಕ್ಕೆ ಆ ಒಂದು ದುರಾತ್ಮಕ್ಕೆ ಶಕ್ತಿ ಇರಲಿಲ್ಲ. ಅಂದ್ರೇನು? ದುರಾತ್ಮಕ್ಕೆ ಯಾವಾಗಲೂ ಕೂಡ ವಾಕ್ಯವನ್ನ ಕೇಳ್ತಕ್ಕಂಥ ಶಕ್ತಿ ಇಲ್ಲ. ವಾಕ್ಯದ ಪ್ರಕಾರವಾಗಿ ನಡೆಯುವಂತವರ ಹತ್ತಿರಕ್ಕೆ ಬರ್ಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಸಂಗೀತಗಳನ್ನ ಕೇಳುವಾಗ, ಪ್ರಾರ್ಥನೆಯನ್ನ ಕೇಳುವಾಗ ಅದು ಓಡಿ ಹೋಗುವಂತದ್ದಾಗಿದೆ ದುರಾತ್ಮವು. ಆ ಒಂದು ಒಳ್ಳೆಯ ಜವಾಬ್ದಾರಿ ಅವನಿಗೆ ಸಿಕ್ಕಿತು ಪ್ರಿಯರೇ. ಅದಾದ ನಂತರ ನೋಡ್ತೇವೆ ನಾವು
ಆತನ ಜವಾಬ್ದಾರಿ ಭಯಂಕರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಾವು ನೋಡ್ತೇವೆ. ಆತನು ಏನ್ ಮಾಡ್ತಾನೆ ಈಗ ಆ 2 ಸಮುವೇಲನ ಪುಸ್ತಕ 8ನೇ ಅಧ್ಯಾಯ 14ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ಆತನಿಗೆ ಕರ್ತನೆ ತಾನೇ ಜಯಪ್ರದನಾಗಿ ಆತನ ಮುಂದೆ ನಿಂತಿದ್ದನು. ಆತನು ಮಾಡುವಂತ 40 ವರ್ಷಗಳಲ್ಲಿ, ಆ 40 ವರ್ಷಗಳಲ್ಲಿ ದೇವರು ಅವನೊಟ್ಟಿಗಿದ್ದನು. ಅವನಿಗೆ ಎಲ್ಲಿಗೆ ಹೋದ್ರು ಜಯ ಇರ್ತಾ ಇತ್ತು. ನೋಡ್ರಿ, ನಾವು ನೋಡುವಾಗ ಗೊಲ್ಯಾತನ ವಿಷಯಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ ನಾವು, ಸೌಲನಿಗೂ ಆ ಫಿಲಿಸ್ಟಿಯರಿಗೂ ಘೋರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದೆ. ಆಗ ನಾವು ನೋಡ್ತೇವೆ, ಫಿಲಿಸ್ಟಿಯರ ಪಾಳೆಯದಿಂದ ಒಬ್ಬ ಹೊರಟು ಬಂದು ಏನ್ ಮಾಡ್ತಾನೆ, ನನಗೂ ನಿಮಗೂ ಯಾಕೆ ಯುದ್ಧ, ನಮ್ಮ ಸೈನಿಕರು ನಿಮ್ಮ ಸೈನಿಕರು ಯಾಕೆ ಸಾಯ್ಬೇಕು, ನಾನು ಗೊಲ್ಯಾತನು ನನ್ನ ಹೆಸರು, ನೀವು ನಿಮ್ಮಲ್ಲಿ ಯಾರಾದರೂ ಬಂದು ನನ್ನ ಕೂಡ ಯುದ್ಧ ಮಾಡಿ ನನ್ನನ್ನು ಸೋಲಿಸಿದಾದ್ರೆ ನಾವು ನಿಮಗೆ ಏನಾಗ್ತೀವಿ, ನಾವು ನಿಮ್ಗೆ ಸರೆಂಡರ್ ಆಗ್ತೀವಿ, ನಾವು ನಿಮ್ಗೆ ನಾವು ಸರೆಂಡರ್ ಆಗ್ತೀವಿ. ಒಂದು ವೇಳೆ ನೀವು ನನ್ನನ್ನ ಗೆಲ್ಲಕ್ಕೆ ನೀವು ನನ್ನ ಸರೆಂಡರ್ ಆಗ್ರಿ, ಸುಮ್ಮನೆ ಯಾಕೆ ಎಲ್ಲರೂ ಸಾಯ್ಬೇಕೆಂಬುದಾಗಿ ಆತನು 40 ದಿನಗಳ ಕಾಲ ಬಂದು ಜೋರ ಕೂಗ್ತಾ ಇದ್ದಾನೆ. ನೋಡ್ರಿ, ಸೌಲನು ಕೂಡ ಏನು ಸಾಮಾನ್ಯವಲ್ಲ. ಸೌಲನು ಕೂಡ ಬಹಳ ಎತ್ತರವಾಗಿದ್ದಂತವನು. ಅವನ ಎದೆ ಭುಜ ಏನಾಗ್ತಾ ಇತ್ತು, 100 ಜನರಲ್ಲಿ ಎದ್ದು ಕಾಣುವಂತ ಒಂದು ಎದೆ ಭುಜ. ಅವನು ಕೂಡ ಸರಿಸುಮಾರು ಆತನು ಕೂಡ 6, 7, 8 ಅಡಿ ಇದ್ದಂತ ಒಬ್ಬ ವ್ಯಕ್ತಿ ಆಗಿದ್ದನು. ಸೌಲನು ಕೂಡ ಬಹಳ ದಷ್ಟಪುಷ್ಟನಾಗಿದ್ದಂತವನೇ. ಹೀಗಿರುವಾಗ ನಾವು ಅಲ್ಲಿ ನೋಡ್ತೇವೆ, ನಾವು ಆ ಗೊಲ್ಯಾತನು ಪ್ರತಿನಿತ್ಯವೂ ಕೂಡ ಆತನ ಏನ್ ಮಾಡ್ತಾ ಇದ್ದಾನೆ, 40 ದಿನಗಳ ಕಾಲ ಬಂದು ಏನ್ ಮಾಡ್ತಾ ಇದ್ದಾನೆ, ಆ ಇಸ್ರೇಲನ್ನ ಹೀಯಾಳಿಸಿ ಹೋಗ್ತಾ ಇದ್ದಾನೆ. ಹೀಯಾಳಿಸಿ ಹೋಗುವಾಗ ಅವನು ಬಂದ್ರೆ ಸಾಕು, ಇಸ್ರೇಲರ ಎದೆ ನಡುಗಿ ಹೋಗ್ತಾ ಇತ್ತು, ಅವರ ಎದೆ ನಡುಕ ಹುಡ್ತಾ ಇತ್ತು. ಸೌಲನು ಅವನ ಕಡೆ ತಿರುಗಿ ನೋಡ್ಲಿಕ್ಕೂ ಭಯ ಪಡ್ತಾ ಇದ್ದ. ಯಾಕೆ ಎಂಬುದಾಗಿ ನೋಡುವಾಗ, ಗೊಲ್ಯಾತನು ಒಬ್ಬ ರಣವೀರ ಶೂರನಾಗಿದ್ದನು. ಅವನು ಸರಿಸುಮಾರು 6.5 ಮೊಳ, ಅಂದ್ರೆ ನಾವು ನೋಡ್ತೇವೆ ನಾವು 9 ಅಡಿ ಅವನು ಇದ್ದಂತ ಒಬ್ಬ ವ್ಯಕ್ತಿ ಆಗಿದ್ದ. 6.5 ಮೊಳ, ಮೊಳದ ಲೆಕ್ಕದಲ್ಲಿ ಆತನು 6.5 ಮೊಳ ಇದ್ದಂತವನು. ಅವನ ಕವಚ 500 ರೂಪಾಯಿಗಳ ತೂಕ ಇತ್ತು. ಅವನ ಹಾಕಿರುವಂತ ಕವಚ, ಅವನ ಪಾದರಕ್ಷೆ ಹೆಗಲ ಮೇಲಿನ ಈಟಿಯ ತಾಮ್ರದವುಗಳಾಗಿದ್ದವು. ಅವನ ಪಾದರಕ್ಷೆ ಮತ್ತು ಅವನ ಹೆಗಲ ಮೇಲಿದ್ದಂತಹ ಒಂದು ಕವಚ ಇವೆಲ್ಲವೂ ಕೂಡ ತಾಮ್ರದಿಂದ ಮಾಡಲ್ಪಟ್ಟಿದ್ದವಾಗಿದ್ದವು. ಅವನ ಬರ್ಜಿ ಏನಾಗಿತ್ತು, ಅದು ನೇಕಾರನ ಕುಂಟೆಯಷ್ಟು ಗಾತ್ರವಾಗಿತ್ತು. ಅದರ ಅಗಲು ಏನಾಗಿತ್ತು, ಅದು 600 ತೊಲೆ ಕಬ್ಬಿಣದಿಂದ ಮಾಡಿದ್ದಾಗಿತ್ತು. ಇಂತಹ ಭಯಂಕರವಾಗಿರ್ತಕ್ಕಂಥ ಒಬ್ಬ ಗೊಲ್ಯಾತನು, ಆತನ ಏನ್ ಮಾಡ್ತಾನೆ, ಈಗ ಇಸ್ರೇಲರ ಪಾಳ್ಯದಲ್ಲಿ ಬಂದು ನಡುಕವನ್ನು ಹುಟ್ಟಿಸ್ತಾ ಇದ್ದಾನೆ. ನಡುಕವನ್ನು ಹುಟ್ಟಿಸುವಾಗ ಅಕಸ್ಮಾತ್ ಆಗಿ ತನ್ನ ತಂದೆಯ ವಿಧೇಯತೆಯ ಮುಖಾಂತರವಾಗಿ, ತನ್ನ ತಂದೆಯ ಮಾತಿಗೆ ವಿಧೇಯನಾಗಿ, ತನ್ನ ಅಣ್ಣಿಂದ ನನ್ನ ಪ್ರೀತಿಯಿಂದ ನೋಡ್ಲಿಕ್ಕೆ ಬಂದಂತಹ ಗೊಲ್ಯಾತನಿಗೆ, ದಾವೀದನಿಗೆ ಇದು ಏನೆಂಬುದಾಗಿ ಅರ್ಥ ಆಯ್ತು. ಅವನು ಬಂದು ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಈ ಗೊಲ್ಯಾತನು ಬಂದು ನಮ್ಮನ್ನ ಈ ರೀತಿಯಾಗಿ ಹೀಯಾಳಿಸ್ತಾನೆ ಎಂಬುದಾಗಿ ಹೇಳುವಾಗ ಆತನು ಭಯಂಕರವಾಗಿರ್ತಕ್ಕಂಥ ಒಂದು ಉತ್ತಮ ಅಂತ ಮಾತನ್ನ ಆತನು ಹೇಳುವಂತ ನೋಡುವಂತವರಾಗಿದ್ದೇವೆ. ಆತನು ಹೇಳ್ತಾನೆ ದೇವ ಸ್ವರೂಪನಾಗಿರ್ತಕ್ಕಂಥ ಆ ದೇವ ಜನರನ್ನ ಹೀಯಾಳಿಸ್ಲಿಕ್ಕೆ ಇವನು ಎಷ್ಟರವನು, ಸುನ್ನತಿ ಇಲ್ಲಂತ ಇವನು ದೇವ ಜನರನ್ನ ಹೀಯಾಳಿಸ್ಲಿಕ್ಕೆ ಇವನು ಎಷ್ಟರವನು, ನನಗೊಂದು ಅವಕಾಶ ಕೊಡ್ರಿ, ಇವನ್ನ ನಾನು ಸಾಯಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಆತನು ಬಾಲಕನಾಗಿದ್ದಾನೆ, ಕೇವಲ ಅವನಿಗೆ 17 ವರ್ಷ ಆಗಿದೆ. ಇಂಥ ಒಬ್ಬ ವ್ಯಕ್ತಿ ಬಾಲಕನು ಏನ್ ಮಾಡ್ತಾನೆ, ಈಗ ಆತನು ದೇವರಿಂದ ಒಂದು ಆಜ್ಞೆಯನ್ನ ಪಡ್ಕೊಂಡವನಾಗಿ ಮಾಡ್ತಾನೆ. ಈಗ 5 ಬೆಣಚುಗಳನ್ನ ತಗೊಂಡು, ನುಣುಪಾಗಿರ್ತಕ್ಕಂಥ 5 ಬೆಣಚುಕಲ್ಲುಗಳನ್ನ ತೆಗೆದುಕೊಂಡು ಆತನ ಏನ್ ಮಾಡ್ತಾನೆ, ಈಗ ಆತನ ಯುದ್ಧಕ್ಕೆ ಹೋದ. ಆತನ ಒಂದು ಕೋಲನ್ನು ಹಿಡಿದು ಬೆಣಚುಕಲ್ಲು ಹಿಡಿದು ಹೋಗುವಾಗ ಆ ಗೊಲ್ಯಾತನು ಹೇಳ್ತಾನೆ, ಏನು ನೀನು ಒಂದು ಕೋಲನ್ನು ಹಿಡಿದು ನನ್ನ ಬಳಿಗೆ ಬರ್ತಾ ಇದೆಯಲ್ಲ, ನಾನು ನಾಯಿಯೋ? ಆತನು ಹೇಳ್ತಾನೆ, ನೀನು ನಿನ್ನ ತೋಳು ಬಲವನ್ನು ನಂಬಿಕೊಂಡು ಬಂದಿದೀಯಾ, ನಾನಾದರೂ ನನ್ನ ಕರ್ತನಾದಂತ ಯೆಹೋವನನ್ನ, ಆತನ ಬಲವನ್ನ ನೆಚ್ಚಿಕೊಂಡು ಬಂದಿರ್ತಕ್ಕಂಥವನು, ನಿನ್ನನ್ನು ನಾನು ನಾಯಿಗಿಂತಲೂ ಹೆಚ್ಚಾಗಿ ನಾನು ನಿನ್ನನ್ನ ಹತ ಮಾಡ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ನನ್ನ ಪ್ರಿಯ ದೇವ ಜನರೇ, ಹೀಗೆ ನಾವು ನೋಡುವಾಗ ಆತನ ಸಂಭಾಷಣೆಯನ್ನು ಮಾಡಿ
ಆತ ಏನ್ ಮಾಡ್ತಾನೆ, ಈಗ ಒಂದು ನುಣುಪಾಗಿರ್ತಕ್ಕಂಥ ಬೆಣಚುಕನ್ನ ತೆಗೆದುಕೊಂಡು ಒಂದೇ ಕಲ್ಲಿಂದ ಏನ್ ಮಾಡ್ತಾನೆ, ಈಗ ಆತನ ಹಣೆಗೆ ಗುರಿ ಇಟ್ಟು ಹೊಡೆಯುವಾಗ ಗೊಲ್ಯಾತನು ಆತನು 40 ದಿನಗಳ ಕಾಲ ಅವರನ್ನ ಬೇಡಿಸ್ತಂತಹ ಅವ್ರಿಗೆ ನಡುಕ ಹುಟ್ಟಿಸ್ತಂತಹ ಗೊಲ್ಯಾತ ಏನ್ ಮಾಡ್ತಾನೆ, ಈಗ ಒಂದೇ ಒಂದು ಕಲ್ಲಿನ ಸಹಾಯದಿಂದ ಆತನನ್ನ ಸಾಯಿಸಿ ಏನ್ ಮಾಡ್ತಾನೆ, ಈಗ ಅವನ ಮೇಲೆ ಬಿದ್ದು ಅವನ ಕೈಯಲ್ಲಿದ್ದಂತಹ ಅದೇ ಕತ್ತಿಯನ್ನ ತೆಗೆದುಕೊಂಡು ಅವನ ರುಂಡವನ್ನ ಚೆಂಡಾಡಿ ಅವನನ್ನ ಸಾಯಿಸುವಂತೆ ನೋಡುವಾಗ ದಾವೀದನ ಮೇಲೆ ದೇವರಿಗೆ ಎಂತ ಒಂದು ಪ್ರೀತಿ ಇತ್ತು, ದಾವೀದನು ಎಷ್ಟರ ಮಟ್ಟಿಗೆ ಧೈರ್ಯ ಉಳ್ಳವನಾಗಿದ್ದಾನೆ ಎಂಬುದಾಗಿ ನಾವಿಲ್ಲಿ ನೋಡುವಂತವರಾಗಿದ್ದೇವೆ ಪ್ರಿಯರೇ. ಇಂತಹ ಒಬ್ಬ ದಾವೀದನು ಈಗ ಅವನಿಗೇನಾಗಿದೆ, ಈಗ 17 ವರ್ಷ ಅಷ್ಟೇ. ಇಂಥ ದಾವೀದನು ಇಸ್ರಾಯೇಲರನ್ನು ಆತನು ಬಿಡುಗಡೆ ಮಾಡಿದನು. ನಾವು ನೋಡ್ತೇವೆ, ಅದಾದ ನಂತರ ಆತನು 40 ವರ್ಷಗಳ ಕಾಲ ದೇವರೊಟ್ಟಿಗೆ ಆತನು ಸಮೃದ್ಧಿಯಾಗಿದ್ದಂಥವನು, ದೇವರೊಟ್ಟಿಗೆ ಆತನು ನಿಕಟವಾದ ಸಂಬಂಧವನ್ನ ಇಟ್ಟುಕೊಂಡಂತವನು. ನೋಡ್ರಿ, ದಾವೀದನಷ್ಟು ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬಂದಂತಹ ವ್ಯಕ್ತಿ ಯಾರು ಕೂಡ ಇಲ್ಲ. ಆತನು ಹೇಳ್ತಾನೆ, ಆತನು ಕೀರ್ತನೆಗಳು ಬರೀತಾನೆ, ನನ್ನ ಕಣ್ಣೀರಿನಿಂದ ನನ್ನ ಮಂಚವು ತೇಲಾಡ್ತದೆ ಎಂಬುದಾಗಿ. ನೋಡ್ರಿ, ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು. ಆತನು ಹೇಳ್ತಾನೆ, ನಾನು ಒಬ್ಬ ಕುರುಬನು, ನಾನು ಒಂದು ದೇವದಾರು ವೃಕ್ಷಗಳಿರ್ತಕ್ಕಂಥ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಆದರೆ ನನ್ನ ತಂದೆಯ ಮನೆ ಏನಾಗಿದೆ, ಅದು ನನ್ನ ತಂದೆಯ ಬಿಡಾರ ಬಯಲಿನಲ್ಲಿದೆ. ಅದಕ್ಕೆ ಒಂದು ಮನೆಯನ್ನ ಕಟ್ಟಬೇಕು, ಆ ಮಂಜೂಷಕ್ಕೆ ಒಂದು ನೆಲೆಯನ್ನ ಮಾಡಬೇಕು. ಅದು ಒಂದು ಆಲೋಚನೆ ಆಗಿತ್ತು ಪ್ರಿಯರೇ. ಹೀಗೆ ನಾವು ನೋಡುವಾಗ ದೇವರು ಕೊಟ್ಟಂತಹ ಸಮಾಧಾನವನ್ನ ಎಷ್ಟರ ಮಟ್ಟಿಗೆ ಆತನು ಅನುಭವಿಸ್ತಾನೆ ಎಂಬುದನ್ನು ನೋಡುವಾಗ ಇಷ್ಟೆಲ್ಲ ಉಪಮಾನಗಳಿದಂತಹ ದಾವೀದನು ದೇವರು ಕೊಟ್ಟಂತಹ ಸಂತೋಷವನ್ನ ಆತನು ಅನುಭವಿಸಿದನು. ಅದಾದ ನಂತರ ನೋಡ್ತೇವೆ ನಾವು ದಾವೀದನು 11ನೇ ವಚನ, 11ನೇ ಅಧ್ಯಾಯ, 2ನೇ ಸಮುವೇಲನ ಪುಸ್ತಕ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ದಾವೀದನ ನೀಚ ಕೃತ್ಯ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಂಥ ದಾವೀದನು ದೇವರ ಸಮಾಧಾನವನ್ನ ಅನುಭವಿಸಿದಂತ ದಾವೀದನು 2ನೇ ಸಮುವೇಲನ ಪುಸ್ತಕ 11ನೇ ಅಧ್ಯಾಯಕ್ಕೆ ಬರುವಾಗ ತನ್ನನ್ನೇ ತಾನು ಮಾರ್ಪಡಿಸಿಕೊಂಡು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿಗೆ ನನ್ನ ಪ್ರಸ್ತಾಪವನ್ನ ಮುಗಿಸುವಂತವನಾಗಿದ್ದೇನೆ. ಸಮಯದ ಅಭಾವದಿಂದ ನನ್ನ ಪ್ರಸ್ತಾಪವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಆ ನೀಚ ಕಾರ್ಯವನ್ನ ಆತನು ಏಕೆ ಮಾಡಿದನು, ಯಾತಕ್ಕೋಸ್ಕರ ಮಾಡಿದನು, ಅವನ ಜೀವಿತ ಏನಾಯ್ತು ಎಂಬುದನ್ನು ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡುವಂತವರಾಗೋಣ. ದೇವರು ತಾನೇ ಈ ವಾಕ್ಯದ ಮುಖಾಂತರವಾಗಿ ನಮಗೆ ಕೊಟ್ಟಂತ ಆಲೋಚನೆಗೆ ಕರ್ತನಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಸಮಾಧಾನ ಮುಖ್ಯ. ಆ ಸಮಾಧಾನವು ಬೇರೆ ಈ ಲೋಕದ ಯಾವ ಸಂಗತಿಗಳಿಂದ ಬರಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಈ ಲೋಕದ ಸಂಗತಿಗಳನ್ನು ನಾವು ಬದಿಗೊತ್ತಿ ಕರ್ತನ ಮುಂದೆ ನಾವು ಮೊಣಕಾಲೂರಿ, ಕುಟುಂಬವಾಗಿ ವ್ಯಕ್ತಿಗತವಾಗಿ ನಾವು ಮೊಣಕಾಲೂರಿ ನಮ್ಮ ಸಮಸ್ಯೆಗಳಿಗೆ, ನಮ್ಮ ಅಸಂತೋಷಗಳಿಗೆ ನಾವು ತಲೆಬಾಗುವಾಗ ಕರ್ತನು ತಾನೇ ಬಯಸಿದಂತಹ ಆನಂದವನ್ನ, ಸಮಾಧಾನವನ್ನು ಕೊಡಶಕ್ತನಾಗಿದ್ದಾನೆ. ದೇವರು ತಾನೇ ಈ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.